ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯಕೋಟಿ ಸೂರ್ಯಸಂಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರೇವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜದಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ಅವ್ಯಕ್ತ ದಂಡಮವ್ಯಕ್ತಸಂಭುವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಓಂ ಶ್ರೀಕೃಷ್ಣಾಯ ನಮಃ. ಭಗವದ್ಗೀತೆಯ 4ನೆಯ ಅಧ್ಯಾಯ ಜ್ಞಾನಯೋಗದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. 30 ಶ್ಲೋಕಗಳನ್ನು ನೋಡಿದ್ದೀವಿ. 31ನೇ ಶ್ಲೋಕದಿಂದ ಚಿಂತನೆಯನ್ನು ಮಾಡಬೇಕಾಗಿದೆ. ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತಸ್ಯ ಯಜ್ಞಸ್ಯ ಕುತೋ ಅನ್ಯ ಕುರು ಸತ್ತಮಾ. ಯಜ್ಞಶಿಷ್ಟ ಅಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ಅಂತ ಹೇಳ್ತಾರೆ. ಅಂದರೆ ಯಜ್ಞವನ್ನು ಮಾಡಿ ಅದರಿಂದ ಉಳಿಯತ್ತಲ್ಲ, ಯಜ್ಞವನ್ನು ಮಾಡಿದಾಗ ಉಳಿತಕ್ಕಂತಹ ಶಿಷ್ಟ ಅಂದರೆ ಯಜ್ಞವನ್ನು ಮಾಡಿ ಉಳಿತಕ್ಕಂತಹ ದ್ರವ್ಯವನ್ನು ಅಮೃತ ರೂಪದಿಂದ ಯಾರು ಭುಂಜಿಸ್ತಾರೋ, ಊಟವನ್ನು ಮಾಡ್ತಾರೋ ಅವರು ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾನೆ. ನ ಅಯಂ ಲೋಕಃ ತಸ್ಯ ಯಜ್ಞಸ್ಯ ಕುತೋ ಅನ್ಯಃ ಕುರುಸತ್ತಮ ಅಂತ ಪ್ರಶ್ನೆ ಮಾಡ್ತಾನೆ. ಯಾರು ಯಜ್ಞವನ್ನು ಮಾಡೋದಿಲ್ವೋ ಅಂಥವನಿಗೆ ಈ ಲೋಕವೇ ಇಲ್ಲ ಅಂತ ಅಂದಮೇಲೆ ಮತ್ತೊಂದು ಲೋಕ ಇಲ್ಲಿ ಬಂತು ಅನ್ನೋ ಪ್ರಶ್ನಾರ್ಥಕವಾಗಿ ಶ್ರೀಕೃಷ್ಣ ಕೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಮಾಡ್ತಕ್ಕಂತಹ ಕರ್ಮ ಏನಿದೆ, ಆ ಕರ್ಮವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು. ಆ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ನಮಗೆ ಅದರ ಫಲ ಅಂತಕ್ಕಂಥದ್ದು ಉಂಟಾಗತ್ತೆ. ಆದರೆ ನಾವು ಕೇವಲ ಫಲಾಪೇಕ್ಷೆ ಇಟ್ಕೊಂಡು ಕರ್ಮವನ್ನು ಮಾಡಿದ್ರೆ ಆ ಕರ್ಮವು ಸಾಫಲ್ಯವನ್ನು ಹೊಂದೋದಿಲ್ಲ, ಮತ್ತು ಅದರ ಫಲವೂ ಕೂಡ ಸರಿಯಾಗಿ ಇರೋದಿಲ್ಲ. ಇಲ್ಲಿ ಯಜ್ಞ ಅಂತಂದರೆ ನಾವು ಯಾವಾಗಲೂ ಒಂದು ಹೋಮವನ್ನು ಮಾಡೋದನ್ನೇ ಯಜ್ಞ ಅಂತ ಇಟ್ಕೊಳ್ಳೋದಲ್ಲ. ನಾವು ಮಾಡ್ತಕ್ಕಂತಹ ಕರ್ಮವೆಲ್ಲವೂ ಯಜ್ಞವೇ ಅನ್ನೋ ದೃಷ್ಟಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಈಗ ನಾವು ಮಾಡ್ತಿರೋದು ಒಂದು ಜ್ಞಾನಯಜ್ಞ. ಈ ಜ್ಞಾನಯಜ್ಞವನ್ನು ನಮ್ಮ ಬುದ್ಧಿ ಮನಸ್ಸನ್ನು ಆ ಕೃಷ್ಣನಲ್ಲಿ ಐಕ್ಯ ಮಾಡಿದಾಗ ನಮಗೆ ಸರಿಯಾದಂತಹ ಜ್ಞಾನ ಸ್ಫುರಣೆ ಆಗುತ್ತೆ. ಅಥವಾ ನೀವು ಯಾವುದೋ ಒಂದು ಟೀಚಿಂಗ್ ಕೆಲಸ ಮಾಡ್ತಿದ್ರೆ ಅಥವಾ ಒಂದು ಏನೇ ಕೆಲಸ ಮಾಡ್ತಿದ್ರು ಕೂಡ ಆ ಮಾಡ್ತಕ್ಕಂತಹ ಕಾರ್ಯದಲ್ಲಿ ಒಂದು ಸರಿಯಾದಂತಹ ಬುದ್ಧಿ ಮನಸ್ಸನ್ನ ಇಟ್ಟು ಕೆಲಸ ಮಾಡಬೇಕು. ಅಡುಗೆ ಕೆಲಸ ಮಾಡ್ತೀರಾ ಅಂದರೂ ಕೂಡ ಅದು ಒಂದು ಯಜ್ಞವೇ. ಯಾಕೆ ಅಂತಂದರೆ ಈ ದೇಹದಲ್ಲಿ ಪಂಚಾಗ್ನಿಗಳಿವೆ. ಅದರಲ್ಲಿ ವಿಶೇಷವಾಗಿ ಜಾಠರಾಗ್ನಿಗೆ, ನಾವು ತಿಂತಕ್ಕಂಥ ಆಹಾರ ಜಾಠರಾಗ್ನಿಯಲ್ಲಿ ಬಿದ್ದು ಅದು ಪಚನವಾಗಿ ನಮಗೆ ಶಕ್ತಿಯನ್ನು ಕೊಡಬೇಕು. ಅದು ಶಕ್ತಿಯನ್ನು ಕೊಡಬೇಕು ಅಂತಂದರೆ
ನೀವು ಮಾಡ್ತಕ್ಕಂತಹ ಅಡಿಗೆ ಅಂತಕ್ಕಂತಹ ಒಂದು ಯಜ್ಞ ಏನಿದೆ ಅದು ಸರಿಯಾಗಿ ಆಗಿರಬೇಕು. ಅದು ಸರಿಯಾಗಿ ಆಗಿಲ್ಲ ಅಂತಂದ್ರೆ ನಮಗೆ ಆ ಆರೋಗ್ಯ ಅಂತಕ್ಕಂಥದ್ದು ಉಂಟಾಗಲ್ಲ. ಹಾಗಾಗಿ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಯಜ್ಞರೂಪವಾಗಿ ಇರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀರ ಅಂದರೆ ಕೂಡ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದರ ಫಲ ಸರಿಯಾಗಿ ಉಂಟಾಗತ್ತೆ. ಅವನೇನೋ ದುಡ್ಡು ಕೊಡ್ತಾನೆ, ನಾನು ಕೆಲಸ ಮಾಡಬೇಕು ಅಂತ ಕಾಟಾಚಾರಕ್ಕೆ ಮಾಡಿರೋ ಕೆಲಸ ಸರಿಯಾಗಿ ಆಗತ್ತಾ? ಅದು ಆಗೋದಿಲ್ಲ. ಹಾಗಾಗಿ ನಮಗಲ್ಲಿ ಸ್ಯಾಲ್ರಿ ಅಂತಕ್ಕಂಥದ್ದು ಫಿಕ್ಸ್ ಆಗಿದೆ. ನಾವು ಮಾಡ್ತಕ್ಕಂತಹ ಕೆಲಸ ಅಂತಕ್ಕಂಥದ್ದು ಶ್ರದ್ಧೆಯಿಂದ ಕೂಡಿರಬೇಕು. ಆ ಶ್ರದ್ಧೆಯಿಂದ ಕೂಡಿದ್ದಾಗ ಆ ಫಲ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಅದಕ್ಕೆ ವಿಶೇಷವಾಗಿ ಆ ಫಲದ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಹಾಗೇನೆ ಆ ಯಜ್ಞ ಶಿಷ್ಟ, ಹೋಮವನ್ನು ಮಾಡಿದ ಶಿಷ್ಟ, ಅದು ಉಳಿದಿದ್ದ ಶೇಷವನ್ನ ಅಮೃತ ರೂಪವಾಗಿ ಸ್ವೀಕರಿಸಬೇಕು. ಹಾಗೇನೆ ನಾವು ಮಾಡಿದಂತಹ ಕೆಲಸಕ್ಕೆ, ಕರ್ಮಕ್ಕೆ ಫಲ ಅಂತಕ್ಕಂಥದ್ದು ಉಂಟಾಗತ್ತೆ. ಅದನ್ನ ಅಮೃತ ಸ್ವರೂಪವಾಗಿ ಶ್ರದ್ಧೆಯಿಂದ ಸ್ವೀಕಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ಲೌಕಿಕವಾಗಿ ತಗೊಳ್ಬೇಕು. ಹೀಗೆ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು, ಚಿತ್ತ ಶುದ್ಧಿ ಆಗತ್ತೆ. ಆ ಶುದ್ಧಿ ಆದಾಗ ಮಾತ್ರ ನಾವು ಬೇರೆ ಲೋಕದ ಬಗ್ಗೆ ಯೋಚನೆ ಮಾಡ್ಬೋದು. ನಾವು ಇಲ್ಲಿ ಮಾಡೋ ಕೆಲಸನೇ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಈ ಲೋಕನೂ ಇಲ್ಲ, ಪರಲೋಕದ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ಈ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಿದ್ದನ್ನು ಕೂಡ ನಾವು ಲೌಕಿಕ ದೃಷ್ಟಿಯಿಂದ ಆಲೋಚನೆ ಮಾಡಿ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವೇ ನಿಮ್ಮನೆಗೆ ಯಾರನ್ನ ಕೆಲ್ಸಕ್ಕೆ ಕರೆಸಿದ್ರೆ ಅವನು ಸರಿಯಾಗಿ ಮಾಡಲಿಲ್ಲ ಅಂದರೆ ನಿಮಗೆ ಹೇಗೆ ಬೇಜಾರಾಗತ್ತೋ, ಲಾಸ್ ಆಗುತ್ತೋ, ಅದೇ ರೀತಿಯಾಗಿ ನಾವು ಇನ್ನೊಬ್ಬರಿಗೆ ಅಂತ ಮಾಡೋ ಕೆಲಸವನ್ನ ಶ್ರದ್ಧೆಯಿಂದ ಮಾಡಲಿಲ್ಲ ಅಂದರೆ ಅದೇ ಪರಿಣಾಮ ಅವ್ರಿಗೆ ಬೀರುತ್ತೆ ಅಂತಕ್ಕಂಥದ್ದು. ಅಥವಾ ಅವ್ರಿಗೆ ಮಾಡ್ತಕ್ಕಂತಹ ಅಶ್ರದ್ಧೆ ನಮಗೆ ಇನ್ನೊಬ್ಬ ಅಶ್ರದ್ಧೆಯಿಂದ ಮಾಡ್ತಾನೆ ಅಂತಕ್ಕಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡು ಮಾಡಿದಾಗ ಪರಸ್ಪರಂ ಭಾವಯಂತಹ ಶ್ರದ್ಧಾಯಾಮ್ ಪರಮಾಂ ಗತಿ ಅಂತ ಹೇಳ್ತಾರೆ. ಹಾಗೆ ನೀವು ಏನೇ ಕೆಲಸ ಮಾಡಿ, ಅಡುಗೆ ಮಾಡಿ ಅಥವಾ ಅಡುಗೆ ಬಡಿಸೋದಿರ್ಬೋದು ಅಥವಾ ಊಟ ಮಾಡೋದಿರ್ಬೋದು, ಹೇಳ್ತಾರೆ ಒಂದು ಮಾತು, ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಅಂತಂದರೆ ಹೇಳೋನಿಗೆ ಆಸಕ್ತಿ ಬರಬೇಕಂತೆ, ಇನ್ನೂ ಹೇಳಬೇಕು ಏನಾದರೂ ಅಂಥೇಳಿ. ಅದೇ ಥರ ನಾವು ಹೇಳ್ತೀವಿ ಅಂತಂದರೆ ಇನ್ನೊಬ್ಬ ಇನ್ನೂ ಕೇಳಿಸ್ಕೊಳ್ಳೋಣ ಇವ್ರ ಮಾತು ಅನ್ನೋ ಥರದಲ್ಲಿ ಇರಬೇಕಂತೆ. ಈ ರೀತಿಯಾಗಿರಬೇಕು ಅಂತ ಹೇಳ್ತಾರೆ. ಶ್ರವಣ ಅಂತಕ್ಕಂಥದ್ದಾಗಲಿ ಅಥವಾ ನಮ್ಮ ವಾಕ್ ಮಾತು ಅಂತಕ್ಕಂಥದ್ದಾಗಲಿ ಆ ರೀತಿ ಸಾರವತ್ತಾಗಿ ಇರಬೇಕು. ಅದಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ ಅಂಥೇಳಿ ನಾವು ಈ ಒಂದು ಶ್ಲೋಕವನ್ನು ಈ ರೀತಿ ಚಿಂತನೆ ಮಾಡ್ಬೋದು ಅಂತ ಅನ್ಸತ್ತೆ. ಏವಂ ಬಹುವಿಧ ಯಜ್ಞ ವಿದತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷಸೆ. ಇಲ್ಲಿ ಯಜ್ಞವಿಧದ ಬ್ರಹ್ಮಣೋ ಮುಖೆ ಅಂದ್ರೆ ವೇದದಲ್ಲಿ, ಬ್ರಹ್ಮ ಅಂದ್ರೆ ವೇದದಲ್ಲಿ ಅನೇಕ ರೀತಿಯಾದಂತಹ ಯಜ್ಞಗಳನ್ನ ಹೇಳಿದ್ದಾರೆ. ಕರ್ಮಜಾನ್ ವಿದ್ದಿತಾನ್ ಸರ್ವಾನ್ ಏವಂ ಜ್ಞಾತ್ವ ವಿಮೋಕ್ಷಸೆ. ಅವುಗಳೆಲ್ಲವನ್ನು ಕರ್ಮದಿಂದ ಹುಟ್ಟಿದವಳೆಂದು ತಿಳ್ಕೋಬೇಕು. ಕರ್ಮದಿಂದ ಹುಟ್ಟಿದೆ ಅಂದ್ರೆ ಹೇಗೆ ಅಂತಂದ್ರೆ, ನಾವು ಯಾವುದೋ ಒಂದು ವೃತ್ತಿನ ಆರಿಸ್ಕೊಂಡಿದ್ದೀವಿ ಅಂತಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮದಿಂದ ನಮಗೆ ಈ ಜನ್ಮದಲ್ಲಿ ಆ ಕರ್ಮದಲ್ಲಿ, ಅಂದ್ರೆ ಕರ್ಮ ಅಂದ್ರೆ ಏನೋ ಕೆಲಸ, ಏನೋ ಕೆಲಸವನ್ನ ಮಾಡಿರ್ತೀವಿ, ಅದಕ್ಕೊಂದು ಫಲ ಅಂತಕ್ಕಂಥದ್ದು ಉಂಟಾಗಿರುತ್ತೆ. ಈಗ ಅದು ಪ್ರಾರಬ್ಧವಾಗಿರುತ್ತೆ. ಪ್ರಾರಬ್ಧ ಅಂದ್ರೆ ಏನೋ, ಈಗ ಫಲವನ್ನ ಕೊಡೋದಕ್ಕೆ ಶುರು ಮಾಡತಕ್ಕಂಥದ್ದು ಪ್ರಾರಬ್ಧ. ಪ್ರಾರಬ್ಧವಾಗಿರ್ತಕ್ಕಂತಹ ಕರ್ಮದಲ್ಲಿ ನಾವು ಮತ್ತೆ ತೊಡಕೊಳ್ತೀವಿ. ಅಂದ್ರೆ ಮನುಷ್ಯ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಹಾಗೆ ತೊಡಕೊಂಡಂತಹ ಕರ್ಮಗಳು ನಮಗೆ ಅನೇಕ ಅಲ್ವಾ? ಪ್ರಪಂಚದಲ್ಲಿ ಅನೇಕ ವಿಧವಾದ ಕರ್ಮ ಇದೆ ಲೌಕಿಕದಲ್ಲಿ ಹೇಳಿದಾಗ. ಅದೇ ಆಧ್ಯಾತ್ಮಿಕವಾಗಿ ಅಥವಾ ವೇದ ಭಾಷೆಯಲ್ಲಿ ಹೇಳಿದಾಗ
ಅನೇಕ ವಿಧವಾದಂತಹ ಯಜ್ಞಗಳಿದೆ ಅಲ್ವಾ? ಬೇಕಾದಷ್ಟಿದೆ ಯಜ್ಞಗಳು. ಒಂದು ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹೋಮ ಮಾಡ್ಬೋದು, ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಹೋಮ ಮಾಡೋದು, ನಾರಾಯಣ ಹೃದಯ ಅಂತ ಇದೆ, ಹಾಗೆ ಗಣಪತಿ ಹೋಮ, ಸುದರ್ಶನ, ನಿತ್ಯಾದಿ ರಾಮತಾರಕ ನಿತ್ಯಾದಿ ಅನೇಕ ವಿಧವಾದಂತಹ ಯಜ್ಞಗಳು ಇದೆ. ಹಾಗೆ ಲೌಕಿಕದಲ್ಲೂ ಕೂಡ ನಾವು ಮುಂಚೆ ಹೇಳಿದಾಗೆ ಈ ಕರ್ಮ ಲೌಕಿಕವಾಗಿ ಮಾಡ್ತಕ್ಕಂತಹ ಕರ್ಮನು ಯಜ್ಞ ರೂಪದಲ್ಲಿ ನಾವು ಮಾಡ್ತಕ್ಕಂಥದ್ದು ಇದೆ. ಇದೆಲ್ಲವೂ ಏನಾಗುತ್ತೆ, ನಾವು ಶ್ರದ್ಧೆಯಿಂದ ಮಾಡ್ತು ಅಂತಂದ್ರೆ ನಮಗೆ ಮುಕ್ತಿ ಅಂತಂದ್ರೇನು? ನಮಗೆ ಆದ್ರಿಂದ ಒಂದು ಬಿಡುಗಡೆ ಅಲ್ವಾ? ಈಗ ನೀವೊಂದು ಕೆಲಸವನ್ನ ಮಾಡಿ ಮುಗಿಸಿತು ಅಂದ್ರೆ ಅಲ್ಲಿಗೆ ಅದು ಮುಗೀತು, ಅದರಿಂದ ಬಿಡುಗಡೆ. ಇಲ್ಲ ನೀವು ಅದ್ರಲ್ಲಿ ತೊಡ್ಕೊಂಡಿರ್ತೀರ, ಆ ಒಂದು ಕೆಲಸವನ್ನ ಆರಂಭ ಮಾಡಿ ಮುಗಿಸೋವರೆಗೂ ನಿಮಗೂ ಆ ಕರ್ಮಕ್ಕೂ ಒಂದು ಬಂಧನ ಅಂತಕ್ಕಂಥದ್ದು ಉಂಟಾಗಿರುತ್ತೆ. ಆ ಒಂದು ಕರ್ಮ ಮುಗಿದಾಗ ನಿಮಗೆ ಅದರಿಂದ ಮುಕ್ತಿ. ಅಡುಗೆ ಕೆಲಸ ಮಾಡ್ತಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಆ ಅಡುಗೆ ಕೆಲಸಕ್ಕೂ ನಿಮಗೂ ಒಂದು ಬಂಧನ ಇದೆ. ಅಥವಾ ಒಂದು ಆಫೀಸಲ್ಲಿ ಕೆಲಸ ಮಾಡ್ತೀರಾ ಅಂದರೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋವರೆಗೂ ನಿಮಗೂ ಒಂದು ಬಂಧನ ಇದೆ. ಅದನ್ನು ಮುಗಿಸಿದ್ಮೇಲೆ ನಿಮಗೆ ಅದರಿಂದ ಬಿಡುಗಡೆ ಆಗತ್ತೆ ಅಲ್ವಾ? ಹಾಗೆ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ, ನಮಗೆ ಏನೇನು ಕರ್ಮ ಪ್ರಾರಬ್ಧವಾಗಿ ಬಂದಿದೆಯೋ ಅದನ್ನು ಶ್ರದ್ಧೆಯಿಂದ ಮಾಡಿದಾಗ ನಮಗೆ ಅಲ್ಲಿ ಮುಕ್ತಿ ಅಂತಕ್ಕಂಥದ್ದು ಉಂಟಾಗುತ್ತೆ. ನೀವು ವೈದಿಕ ದೃಷ್ಟಿಯಿಂದ ನೋಡಿದಾಗ್ಲೂ ಅಥವಾ ಲೌಕಿಕ ದೃಷ್ಟಿಯಿಂದ ನೋಡಿದಾಗ್ಲೂ ಅದನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೋದು ಅಂತ. ಲೌಕಿಕದಿಂದ ಒಂದು ಕರ್ಮವಾದರೆ ವೈದಿಕ ದೃಷ್ಟಿಯಿಂದ ಒಂದು ರೀತಿ ಕರ್ಮ ಆಗುತ್ತೆ. ಎಲ್ಲವೂ ಕರ್ಮವೇ. ಕರ್ಮ ಅಂದರೆ ಕೆಲಸ ಅಂತಷ್ಟನ್ನೇ ಇಟ್ಕೊಳ್ಬೇಕು, ಬೇರೆ ಏನೋ ಅಲ್ಲ. ಅದಕ್ಕೆ ಅರ್ಥನೇ ಹಾಗೆ. ಕರ್ಮ ಅಂತಕ್ಕಂಥ ಸಂಸ್ಕೃತ ಪದಕ್ಕೆ ಪ್ರಧಾನವಾದ ಅರ್ಥ ಕೆಲಸ ಅಂತಾನೆ. ಪ್ರಾರಬ್ಧ ಅಂತಂದರೆ ಈಗ ಫಲವನ್ನು ಕೊಡೋಕ್ಕೆ ಆರಂಭ ಆಗಿರ್ತಕ್ಕಂಥದ್ದು. ನಾವು ಮುಂಚೆ ಮಾಡಿದ ಕರ್ಮದ ಫಲ ಆರಂಭ ಆಗಿರೋದು ಪ್ರಾರಬ್ಧ. ಆಗಾಮಿ ಅಂದರೆ ಮುಂದೆ ಬರ್ತಕ್ಕಂಥದ್ದು. ಸಂಚಿತ ಅಂದರೆ ಡೆಪಾಸಿಟ್ ಆಗ್ತಾ ಇರ್ತಕ್ಕಂಥದ್ದು. ಹೀಗೆ 3 ಕರ್ಮಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಅಲ್ವಾ? ನಾವು ಯಾವುದು ಮಾಡಿದ ತಕ್ಷಣವೇ ಅದು ಫಲ ಕೊಟ್ಬಿಡೋದಿಲ್ಲ. ಅದು ಒಂದು ಕಡೆ ಡೆಪಾಸಿಟ್ ಆಗಿರುತ್ತೆ. ಕೆಲವು ಹಿಂದೆ ಆಗಿರೋದು ಈಗ ಫಲವನ್ನು ಕೊಡೋದಕ್ಕೆ ಆರಂಭ ಮಾಡಿರುತ್ತೆ. ಇನ್ನು ಕೆಲವು ಮುಂದೆ ಬರೋದಿರುತ್ತೆ. ಹಾಗೆ ಈಗ ಊಟ ಬಡಿಸ್ಬೇಕಾದ್ರೆ ಒಂದು ಐಟಮ್ ಆದಮೇಲೆ ಒಂದು ಐಟಮ್ ಬರುತ್ತಲ್ಲ, ಅದು ಆಗಾಮಿ. ಪ್ರಾರಬ್ಧ ಅಂತಕ್ಕಂದ್ರೆ ನಾವು ತಿಂದಿರ್ತಕ್ಕಂಥ ಆಹಾರ ಏನಾಗುತ್ತೆ, ದೇಹ ಹೋಗಿ ಅದಕ್ಕೆ ಆದಂಥ ಒಂದು ಸಮಯದಲ್ಲಿ ಜೀರ್ಣವಾಗಿ ನಮಗೆ ಶಕ್ತಿಯನ್ನು ಕೊಡ್ತಾ ಇದೆ. ಇದನ್ನು ಜ್ಞಾಪಕ ಇಟ್ಕೊಂಡ್ರೆ ಈಸಿಯಾಗಿರುತ್ತೆ. ಅದು ಪ್ರಾರಬ್ಧ. ಸಂಚಿತ ಅಂತಂದರೆ ಈಗ ತಿಂದಿರ್ತೀವಿ, ಅದು ಹೋಗಿ ಅಲ್ಲಿ ಜಠರಕ್ಕೆ ಹೋಗಿ ಸೇರ್ಕೊಳ್ತಾ ಇದೆ, ಅಲ್ಲಿ ಡೆಪಾಸಿಟ್ ಆಗಿ ಅದಾದಮೇಲೆ ಅದು ಸ್ಟಾರ್ಟ್ ಆಗುತ್ತೆ ಅದರದ್ದ ಒಂದು ಕೆಲಸನ ಮಾಡೋದಕ್ಕೆ. ಹೀಗೆ 3 ಥರದಲ್ಲಿ ಕರ್ಮಗಳು ಇದೆ. ಶ್ರೇಯ ದ್ರವ್ಯಮಯ ಯಜ್ಞ, ಜ್ಞಾನಯಜ್ಞ ಪರಂತಪ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಶ್ರೇಯಂ ದ್ರವ್ಯಮಯಾತ್ ಯಜ್ಞ ಜ್ಞಾನಯಜ್ಞ ಪರಂತಪ. ಹೇ ಪರಂತಪ, ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನಯಜ್ಞ ಅನ್ನೋದು ಹೆಚ್ಚಿನದು. ಯಾತಕ್ಕೆ? ಸರ್ವ ಕರ್ಮ ಅಖಿಲಂ, ಎಲ್ಲ ಕರ್ಮಗಳು ಏನಾಗುತ್ತೆ, ಜ್ಞಾನದಲ್ಲೇ ಪರಿಸಮಾಪ್ಯತೆ, ಜ್ಞಾನದಲ್ಲೇ ಮುಕ್ತಾಯವನ್ನು ಹೊಂದತ್ತೆ ಅಂಥೇಳಿ ಹೇಳ್ತಾ ಇದ್ದಾನೆ. ನಮಗಿಲ್ಲಿ ಏನು ಬೇಕಾಗಿದೆ? ಜ್ಞಾನ ಬೇಕಾಗಿದೆ. ಜ್ಞಾನ ಅಂತಂದರೆ ಸಮ್ಯಕ್ ಜ್ಞಾನ, ಸರಿಯಾದಂತಹ ಜ್ಞಾನ ಬೇಕು. ನಮಗೇನು ಕೊರತೆ ಆಗಿದೆ? ಸಮ್ಯಕ್ ಜ್ಞಾನ ಇಲ್ಲ, ಸರಿಯಾದಂತಹ ಜ್ಞಾನ ಇಲ್ಲ. ಯಾಕೆ ಸರಿಯಾದಂಥ ಜ್ಞಾನ ಇಲ್ಲ? ಹೇಗೆ ಹೇಳ್ತೀರಿ ಅಂತಂದರೆ, ನಾವು ಎಲ್ಲವೂ ನನ್ನದು, ಇದೆಲ್ಲ ನನ್ನ ಹತ್ರನೇ ಇರುತ್ತೆ ಪರ್ಮನೆಂಟ್ ಆಗಿ ಅಂತಕ್ಕಂತಹ ಒಂದು ತಪ್ಪು ತಿಳುವಳಿಕೆ ಪ್ರಧಾನವಾಗಿ ಅಲ್ವಾ? ಇನ್ನೊಂದು, ಅಯ್ಯೋ ಹೊರಟೋಯ್ತಲ್ಲ ನನ್ನಿಂದ ಅಂತಕ್ಕಂತಹ ಶೋಕ, ನನಗೆ ಸಿಕ್ಲಿಲ್ವಲ್ಲ ಅಂತ ಶೋಕ. ಈ ಎರಡೂ ಪ್ರಧಾನವಾಗಿ ನಮಗೇನು ಮಾಡಿದೆ? ದುಃಖವನ್ನೇ ಉಂಟು ಮಾಡಿದೆ. ಹಾಗೆ
ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಏನ್ ಬೇಕು? ಜ್ಞಾನ ಬೇಕು. ಆ ಜ್ಞಾನ ಉಂಟಾಯ್ತು ಅಂತಂದ್ರೆ ನಮ್ಮಲ್ಲಿ ಸ್ಥಿರವಾಗಿ ಕೂತ್ಕೊಳ್ಬೇಕು. ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳಿ ವಿಚಾರವನ್ನ ಕೇಳಿರ್ತೀವಿ, ಅದನ್ನ ಮತ್ತೆ ಮತ್ತೆ ಕೇಳಿ ಕೇಳಿ ಮನನ ಮಾಡ್ಕೊಳ್ಬೇಕು. ಅದು ನಿಧಿಧ್ಯಾಸನ ಆಗ್ಬೇಕು. ಅಂದ್ರೆ ಕೇಳಿದ್ದು ಮರ್ತೋಗತ್ತೆ, ಮನನ ಮಾಡಿದ್ದು ಮರ್ತೋಗತ್ತೆ. ನಿಧಿಧ್ಯಾಸನ ಅದು ಸರಿಯಾಗಿ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ನಮಗದು ನಾವು ಕೆಲಸ ಮಾಡ್ಬೇಕಾದ್ರೇನೆ ಅದ್ರ ಸ್ಫುರಣೆ ಆಗಿ ನಮ್ಮ ಕೆಲಸದ ಕಾರ್ಯದ ರೀತಿನೇ ಬೇರೆ ಥರದಲ್ಲಿ ಇರುತ್ತೆ. ಹಾಗೆ ಯಾಕೆ ಅಂತಂದ್ರೆ ಇಲ್ಲಿ 3 ರೀತಿಯಾದಂತಹ ಒಂದು ವೈರಾಗ್ಯವನ್ನ ಹೇಳ್ತಾರೆ. ಒಂದು ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಅಂತ ಹೇಳಿ 3 ವೈರಾಗ್ಯವನ್ನ ಹೇಳ್ತಾರೆ. ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಬಿದ್ದಿರ್ತಕ್ಕಂಥ ಹೆಣಗಳನ್ನು ನೋಡಿ ಅಯ್ಯೋ ಯಾವತ್ತಿದ್ರೂ ಒಂದ್ಸಲ ಸಾವು ಬರುತ್ತೆ, ಇದಕ್ಕಿಷ್ಟೆಲ್ಲ ಮಾಡ್ಬೇಕಂತಕ್ಕಂತಹ ಒಂದು ವೈರಾಗ್ಯ ಉಂಟಾಗತ್ತೆ. ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಅಲ್ಲಿಂದ ಮನೆಗೆ ಬಂದ ಮೇಲೆ ಮತ್ತೆ ನಾವು ಸ್ನಾನ ಮಾಡಿ ಊಟ ಮಾಡಿ ನಮ್ಮ ಕಾರ್ಯಗಳಲ್ಲಿ ತೊಡಕೊಂಡ್ಬಿಡ್ತೀವಿ. ಅದು ಪ್ರಕೃತಿಯ ಮಾಯೆಗೆ ಒಳಪಟ್ಟು ನಾವು ನಮ್ಮ ಮತ್ತೆ ಯಥಾ ರೀತಿಯಾಗಿ ಜೀವನವನ್ನ ಮುಂದುವರಿಸ್ತೀವಿ. ಒಂದು. ಎರಡನೇದು ಪ್ರಸವ ವೈರಾಗ್ಯ. ಪ್ರಸವ ವೈರಾಗ್ಯ ಎಷ್ಟಿರತ್ತೆ ಹೆಂಗಸಿಗೆ ಅಂತಕ್ಕಂಥದ್ದು ನಮ್ಮ ಪೂರ್ವಜರು ನಿರ್ಧಾರ ಮಾಡಿದ್ದಾರೆ. ಒಂದು ಮೂಳೆಯನ್ನ ಅನಸ್ತೇಶಿಯ ಕೊಡದೆ ಕಟ್ ಮಾಡಬೇಕಾದ್ರೆ ಎಷ್ಟು ನೋವಾಗುತ್ತೋ ಅದಕ್ಕೆ 100 ಪಟ್ಟು ಆ ಪ್ರಸವದ ವೇದನೆ ಇರುತ್ತೆ ಅಂತ ಹೇಳಿ ಶಾಸ್ತ್ರಕಾರರು ನಿರ್ಧಾರ ಮಾಡಿದ್ದಾರೆ. ಅಂದರೆ ನಮ್ಮ ಸೈನ್ಸ್ ಎಷ್ಟು ಹಳೆಯದು ಮತ್ತು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಸದೃಢವಾಗಿದೆ, ಎಷ್ಟು ನಿಖರವಾಗಿ ಹೇಳತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಯಾವುದೋ ಫಾರಿನ್ ಸೈನ್ಸ್ ಅಲ್ಲ, ಎಲ್ಲ ನಮ್ಮಲ್ಲಿದ್ದಂತಹ ವಿಜ್ಞಾನವನ್ನೇ ಅವರು ಕಾಪಿ ಮಾಡಿ ಆಮೇಲೆ ತಿರ್ಗಾ ನಾವು ಅದಕ್ಕೆ ನಮಸ್ಕಾರ ಮಾಡ್ತೀವಿ. ಆದರೆ ನಮ್ಮಲ್ಲಿ ಪುಷ್ಪಕ ವಿಮಾನ ಅಂತಕ್ಕಂಥದ್ದು ತ್ರೇತಾಯುಗದಲ್ಲೇ ಇದ್ದಿದ್ದು. ಆಮೇಲೆ ರೈಟ್ ಬ್ರದರ್ಸ್ ಕಂಡುಹಿಡಿದ್ರು ಅಂದ್ಬಿಟ್ಟು ನಾವು ಅವ್ರಿಗೆ ಜೈ ಅಂತೀವಿ. ತ್ರೇತಾಯುಗ ಇಲ್ಲಿ, ಈ ಕಲಿಯುಗದಲ್ಲಿ ರೈಟ್ ಬ್ರದರ್ಸ್ ಕಂಡುಹಿಡಿದಿದ್ದಂತಹ ವಿಮಾನ ಇಲ್ಲಿ. ಅಂದ್ರೆ ನಮ್ಮ ಜ್ಞಾನದ ಶಿಖರ ಬಹಳ ಎತ್ತರವಾಗಿದೆ. ಅದೇ ಹಿತ್ತಲ ಗಿಡ ಮದ್ದಲ ಅಂದ್ಬಿಟ್ಟು ನಮ್ಮಲ್ಲಿರ್ತಕ್ಕಂತಹ ಒಂದು ಜ್ಞಾನಕ್ಕೆ ಮತ್ತು ಸಂಪತ್ತಿಗೆ ನಾವು ಗೌರವನ್ನ ಕೊಡೋದನ್ನ ಮೊದಲು ಕಲಿಬೇಕು. ಮತ್ತೆ ಯಾರೇ ಒಂದು ಏನಾದ್ರು ಒಂದು ಕೆಲಸನ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡೋದು ಮತ್ತು ಅದಕ್ಕೆ ರಿಯಾಕ್ಟ್ ಮಾಡೋದನ್ನ ಕಲಿಬೇಕು. ಅಯ್ಯೋ ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಎಲ್ಲಾ ಕೆಲಸ ಮಾಡೋಕ್ ಸಾಧ್ಯವೇ ಇಲ್ಲ. ಯಾರೋ ಯಾವ್ದ್ರಲ್ಲೋ ಒಂದ್ರಲ್ಲಿ ನಿಷ್ಣಾತರಾಗಿರ್ಬೋದು, ಪ್ರಾವೀಣ್ಯತೆ ಹೊಂದಿರ್ಬೋದು, ಎಲ್ಲರೂ ಎಲ್ಲದನ್ನು ಮಾಡೋಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ಬೇರೆಯವ್ರಿಗೆ ಒಳ್ಳೇದನ್ನ ಬಯಸಿದ್ರೆ, ಒಳ್ಳೇದನ್ನ ಹೇಳಿದ್ರೆ ಇನ್ನೊಬ್ರು ಕೂಡ ನಮಗೆ ಒಳ್ಳೇದನ್ನ ಹೇಳ್ತಾರೆ. ಈಗ ಇನ್ನೊಬ್ಬ ಮಾಡಿದ ಕೆಲಸ ಏನ್ ಮಹಾ ಅಂದ್ರೆ ನೀನ್ ಮಾಡಿದ ಕೆಲಸನೂ ಏನ್ ಮಹಾ ಅಂತ ಬೇರೆಯವರು ಹೇಳ್ತಾರೆ ಅಲ್ವಾ. ನಾವು ಜೀವನದಲ್ಲಿ ಬೆಳೆಯೋದು ಅಂದ್ರೆ ಏನು? ಬರೀ ದೈಹಿಕವಾಗಿ ಬೆಳೆಯೋದು, ದೈಹಿಕವಾಗಿ ಮಾಗೋದಲ್ಲ, ಮಾನಸಿಕವಾಗಿ ಮಾಗಬೇಕು, ಬಾಗಬೇಕು. ಅವಾಗಲೇ ಈ ಒಂದು ಜೀವನದ ಸಾರ್ಥಕತೆ. ನೀವು ಎಲ್ಲ ಪ್ರಾಣಿಗಳೂ ಹುಟ್ಟತ್ತೆ, ಸಾಯತ್ತೆ. ಮನುಷ್ಯನು ಅದೇ ಥರ ಹುಟ್ಟಿ ಸಾಯೋದಲ್ಲ. ಮನುಷ್ಯನಿಗೆ ವಿವೇಕ ಅನ್ನೋದು ಇದೆ, ಅವನಿಗೆ ಮಾತು ಅನ್ನೋದಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ್ಲೇನೆ ಆ ಮನುಷ್ಯನಿಗೆ ಬೆಲೆ. ಪಶು ಪಕ್ಷಿ ಪ್ರಾಣಿ ಎಲ್ಲದಕ್ಕೂ ಏನೋ ನಿದ್ರಾ, ಆಹಾರ, ಭಯ, ಮೈಥುನ ಅಂತಕ್ಕಂಥ 4 ವಿಧವಾದಂತಹ ತೃಷೆಗಳು. ಅಂದ್ರೆ ಬಾಯಾರಿಕೆ ಅಥವಾ ಹಸಿವು. ತೃಷೆ ಅಂತಂದ್ರೆ ಬಾಯಾರಿಕೆ ಅಂತ, ಅಥವಾ ಆ ಒಂದು ಅವಶ್ಯಕತೆ ಇದ್ದೇ ಇದೆ. ಮನುಷ್ಯನು ತಿನ್ಬೇಕು, ಪ್ರಾಣಿಗಳು ತಿನ್ನತ್ರೆ. ಮನುಷ್ಯನಿಗೂ ನಿದ್ರೆ ಇದೆ, ಪ್ರಾಣಿಗಳಿಗೂ ನಿದ್ರೆ ಇದೆ. ಭಯ ಮನುಷ್ಯನಿಗೂ ಇದೆ, ಪ್ರಾಣಿಗಳಲ್ಲೂ ಇದೆ. ಮೈಥುನ ಮನುಷ್ಯನು ಮಾಡ್ತಾನೆ, ಪ್ರಾಣಿಗಳು ಮಾಡ್ತವೆ. ವ್ಯತ್ಯಾಸ ವಿವೇಕ. ಆ ವಿವೇಕವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳ ಅಂದ್ರೆ ಪಶುಗಳಿಗೂ
ಮನುಷ್ಯನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗೆ ಜೀವನದಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಅನ್ಸತ್ತೆ. ಹಾಗಾಗಿ ಜ್ಞಾನದಲ್ಲಿ ಎಲ್ಲವೂ ಪರಿಸಮಾಪ್ತಿ ಆಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ತದ್ವಿದ್ಧಿ, ಅದನ್ನ ತಿಳ್ಕೊಂಡು, ಯಾವ್ದನ್ನ ತಿಳ್ಕೊಳ್ಬೇಕು ಅಂದ್ರೆ ಜ್ಞಾನವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಪ್ರಣಿಪಾತವನ್ನ ಅಂದ್ರೆ ದೀರ್ಘವಾದ ನಮಸ್ಕಾರವನ್ನ ಮಾಡಿ, ಪರಿಪರಿಯಾಗಿ ಪ್ರಶ್ನೆಗಳನ್ನ ಮಾಡಿ, ಸೇವೆಯನ್ನ ಮಾಡಿ, ಉಪದೇಕ್ಷಂತಿ ತೇ ಜ್ಞಾನಂ, ಉಪದೇಕ್ಷಂತಿ ಉಪದೇಶವನ್ನ ಮಾಡ್ತಾರೆ. ಆ ಜ್ಞಾನವನ್ನ ತತ್ವದರ್ಶಿಗಳಾಗಿರ್ತಕ್ಕಂತಹ ಜ್ಞಾನಿಗಳು ನಮಗೆ ಉಪದೇಶವನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಅಂದ್ರೆ ಗುರುಗಳಿಗೆ ಆ ರೀತಿಯಾಗಿ ನಾವು ಗೌರವ ಸಮರ್ಪಣೆಯನ್ನ ಮಾಡಿ, ಅವರ ಸೇವೆಯನ್ನ ಮಾಡಿ ನಾವು ಸರಿಯಾದಂತಹ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ? ಜ್ಞಾನವೇ ಎಲ್ಲದಕ್ಕೂ ಪರಿಹಾರ. ಅಜ್ಞಾನವೇ ಎಲ್ಲದರ ಮೂಲ, ದುಃಖದ ಮೂಲ. ಒಂದು ಅಜ್ಞಾನ ಅಂತಕ್ಕಂಥದ್ದು ಮೂಲ ಆದರೆ ಆ ಮೂಲವನ್ನ ನಾಶ ಮಾಡ್ತಕ್ಕಂಥದ್ದು ಜ್ಞಾನ. ಹಾಗಾಗಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂದ. ನಾವು ಅವರಿಗೆ ಹೋಗಿ ನಮಸ್ಕಾರವನ್ನ ಮಾಡಿ, ಅಂದರೆ ಗೌರವವನ್ನ ಸಲ್ಲಿಸಿ ಅವರ ಸೇವೆಯನ್ನ ಮಾಡಬೇಕು. ಸುಮ್ಮನೆ ಫೋಟೋಗೆ ಪೋಸ್ ಕೊಡ್ತೀನಿ, ನಾನು ನಮಸ್ಕಾರ ಹಾಕ್ತೀನಿ ಫೋಟೋ ತಗೋ ಅಂತ ಹೇಳೋದಲ್ಲ. ಕಾಯ ವಾಚ ಮನಸ, ಕಾಯಕದಿಂದ ಅಂದರೆ ದೇಹದಿಂದ, ಮಾನಸಿಕವಾಗಿ ಮತ್ತು ಕಾಯ ವಾಚ ಮನಸ್ಸಿನಿಂದ ಕೂಡ ಆ ಒಂದು ವಿನಯವಾದಂತಹ ಮಾತು, ದೇಹದಿಂದ ನಮಸ್ಕಾರ, ಕೈ ಮುಗಿಯೋದು, ದೀರ್ಘ ನಮಸ್ಕಾರ ಮಾಡೋದು, ವಿನಯವಾದ ಮಾತು, ಮತ್ತು ಮನಸ್ಸಿನಿಂದ ಮಾಡಬೇಕು ಕೆಲಸವನ್ನ. ಅವಾಗಲೇ ನಮಗೇನಾದ್ರು ಒಂದು ಸಿದ್ಧಿ ಅಂತ ಉಂಟಾಗತ್ತೆ. ನಾವು ಯಾವ್ದಾದನ್ನ ಎಷ್ಟೆಷ್ಟು ಕೃಷಿ ಮಾಡ್ತೀವೋ, ಅಂದರೆ ಅದಕ್ಕೆ ಎಫರ್ಟ್ ಹಾಕ್ತೀವೋ ಅಷ್ಟಷ್ಟು ರಿಸಲ್ಟ್ ಬರುತ್ತೆ. ನಾವು ಸುಮ್ಮನೆ ಮೇಲ್ಮೇಲೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅದು ವಿಷಯ ಮೇಲ್ಮೇಲೆ ಗೊತ್ತಾಗುತ್ತೆ. ಆ ವಿಷಯಕ್ಕೆ ಹೋಗಲಿಲ್ಲ ಅಂದರೆ ನಮ್ಗೆ ಆ ವಿಷಯನೇ ಗೊತ್ತಾಗಲ್ಲ. ಅದಕ್ಕೆ ಆಳಕ್ಕೆ ಹೋಯ್ತು ಅಂದರೆ ಆ ಆಳ ಗೊತ್ತಾಗತ್ತೆ ನಮ್ಗೆ, ವಿಚಾರದ ಆಳ ಗೊತ್ತಾದಾಗ್ಲೇ ನಮಗೆ ಸರಿಯಾದಂತಹ ಕೆಲಸ ಮಾಡೋಕ್ಕೆ ಸಾಧ್ಯ. ಹಾಫ್ ನಾಲೆಡ್ಜ್ ಈಸ್ ಡೇಂಜರಸ್ ಅಂತ. ಅರ್ಧ ಜ್ಞಾನ ಇತ್ತು ಅಂತಂದ್ರೆ ಅದು ಏನಾಗುತ್ತೆ, ಅಪಾಯಕ್ಕೆ ಅಡಿಪಾಯ ಆಗುತ್ತೆ. ಹಾಗಾಗಿ ಸರಿಯಾದಂತಹ ಜ್ಞಾನವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾದಂಥ ಗುರುಗಳಿಗೆ ಗೌರವವನ್ನು ಕೊಟ್ಟು ನಾವು ವಿದ್ಯೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದಕ್ಷಸ್ಯಾತ್ಮನ್ಯಥೋ ಮಯಿ. ಯಜ್ಞಾತ್ವ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ. ಯಾರು ಜ್ಞಾನವನ್ನ ಸರಿಯಾಗಿ ತಿಳ್ಕೊಳ್ತಾನೋ ಅವನೇನಾಗ್ತಾನೆ, ತಿರ್ಗಾ ಮೋಹವನ್ನ ಹೊಂದೋದಿಲ್ಲ. ಆದ್ದರಿಂದ ಏನ ಭೂತಾನ್ಯ ಅಶೇಷೇಣ, ಆ ಭೂತಗಳೆಲ್ಲವೂ ಭೂತಾನ್ಯ ಶೇಷೇಣ ದಕ್ಷ್ಯ ಸ್ಯಾ ಆತ್ಮನ ಅನ್ಯಥೋಮಯಿ, ಎಲ್ಲವನ್ನು ಕೂಡ ನನ್ನಲ್ಲೇನೆ ಕಾಣ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾವಾಗ ಜ್ಞಾನ ಅಂತಕ್ಕಂಥದ್ದು ಉಂಟಾಗತ್ತೋ ಅವನಿಗೆ ಮೋಹ ಅನ್ನೋದು ಬರೋದಿಲ್ಲ. ಯಾಕೆಂದ್ರೆ ಜ್ಞಾನ ಬಂತು ಅಂತಂದ್ರೆ ಅದು ಮೋಹವನ್ನ ಹೋಯ್ತು ಅಂತಾನೆ. ಬೆಳಕು ಬಂತು ಅಂತಂದ್ರೆ ಕತ್ಲೆ ಇಲ್ಲ ಅಂತ ಪುನಃ ಹೇಳಬೇಕಾಗೇ ಇಲ್ಲ. ಯಾಕೆಂದ್ರೆ ಬೆಳಕು ಅಂತಕ್ಕಂಥದ್ದು ಕತ್ಲೆಗೆ ವಿರುದ್ಧ. ಬೆಳಕು ಉಂಟಾದ ತಕ್ಷಣ ಕತ್ಲೆ ಅನ್ನೋದು ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ. ಹಾಗೆ ಜ್ಞಾನ ಬಂದಾಗ ಮೋಹ ಅನ್ನೋದು ಹೊರಟೋಗುತ್ತೆ. ಹಾಗೆ ಕಿಂಚ ಏನ ಜ್ಞಾನೇನ ಭೂತಾನ ಅಶೇಷೇಣ, ಆ ಒಂದು ನಮಗೆ ಇರ್ತಕ್ಕಂತಹ ಬೇರೆ ಬೇರೆಯಾದ ವಿಚಾರಗಳಲ್ಲಿ ಆಸಕ್ತಿ ಅನ್ನೋದು ಹೋಗಿ ಏನಾಗುತ್ತೆ, ಎಲ್ಲವೂ ಬ್ರಹ್ಮಮಯವಾಗಿಯೇ ಕಾಣುತ್ತೆ.
ಹಾಗಾಗಿ ಎಲ್ಲವದ್ರಲ್ಲೂ ನನ್ನನ್ನೇ ನೋಡ್ತಾನೆ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಏಕೆಂದರೆ ಎಲ್ಲದರಲ್ಲೂ ಆತ್ಮ ಅಥವಾ ಚೈತನ್ಯ ಅಂತಕ್ಕಂಥದ್ದು ಇದೆ ಅಲ್ವಾ, ಹಾಗಾಗಿ ಅದರಲ್ಲಿ ಭೇದ ಅಂತಕ್ಕಂಥದ್ದು ಉಂಟಾಗೋದಿಲ್ಲ, ಸರಿಯಾದ ಸಮ್ಯಕ್ ಜ್ಞಾನ ಉಂಟಾದರೆ ಅಂಥೇಳಿ ಹೇಳ್ತಾ ಇದ್ದಾನೆ. ಕಿಂಚ ಏತಸ್ಯ ಜ್ಞಾನಸ್ಯ ಮಾಹಾತ್ಮ್ಯಂ, ಈ ಜ್ಞಾನದ ಹೆಚ್ಚುಗಾರಿಕೆ ಏನು ಅಂಥೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಪಿ ಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ನೀನು ಪಾಪಗಳಲ್ಲೇ ಪಾಪಗಳನ್ನು ಮಾಡಿದ್ರು ಕೂಡ, ಅಂದರೆ ಅಪಿಚೇದಸಿ ಪಾಪೇಭ್ಯ, ಪಾಪಗಳಲ್ಲಿ ಎಲ್ಲ ಸರ್ವೇಭ್ಯ ಎಲ್ಲ ಪಾಪಗಳಿಂದ ಪಾಪಗಳಿಗಿಂತ ಪಾಪಕೃತ್ತಮಃ, ಯಾವುದು ಅತಿಯಾದಂತಹ ಪಾಪ ಅಂತ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿದೆಯೋ ಆ ಪಾಪಗಳಿಂದ ಹೆಚ್ಚಿನ ಪಾಪವನ್ನು ಮಾಡಿದ್ರೂ ಕೂಡ ನಿನಗೆ ಒಂದು ಸತಿ ಜ್ಞಾನ ಅಂತಕ್ಕಂಥದ್ದು ಉಂಟಾದರೆ ಏನಾಗುತ್ತೆ? ಸರ್ವಂ ಜ್ಞಾನಂ ಪ್ಲವ. ಪ್ಲವ ಅಂತಂದ್ರೆ ತೆಪ್ಪ, ಅಥವಾ ನಮ್ಮನ್ನ ಇಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು ಒಂದು ದೋಣಿ ತೆಪ್ಪ ಏನ್ ಬೇಕಾದ್ರೂ ಹೇಳ್ಬೋದು. ತೇಲಿಸ್ಕೊಂಡು ಹೋಗಿ ನಮ್ಮನ್ನ ಏನ್ ಮಾಡುತ್ತೆ? ದಾಟಿಸಿಬಿಡತ್ತೆ. ಈ ಸಂಸಾರ ಸಾಗರದಿಂದ ನಮ್ಮನ್ನ ದಾಟಿಸಿಬಿಡತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಸುಮ್ಮನೆ ನಾನೇನೋ ಪಾಪ ಇವತ್ತು ಮಾಡ್ಬಿಡ್ತೀನಿ, ನಾಳೆ ನನಗೆ ಜ್ಞಾನ ಬಂದ್ಬಿಡತ್ತೆ ಅಂದ್ರೆ ಆಗಲ್ಲ. ಆ ಕರ್ಮ ಹಾಕಿದ ಫಲ ಕೊಟ್ಟೇ ಕೊಡತ್ತೆ. ಹಾಗಾಗಿ ಸರಿಯಾದಂತಹ ಜ್ಞಾನ ಉಂಟಾದಾಗ ಮಾತ್ರ, ಅಂದರೆ ಆ ಜ್ಞಾನ ಉಂಟಾಗಬೇಕಾದ್ರೂ ಕೂಡ ಅನೇಕ ವಿಧವಾದ ಪುಣ್ಯವನ್ನು ಮಾಡಿದ್ರೆ ಮಾತ್ರ ಆ ಜ್ಞಾನ ಅಂತಕ್ಕಂಥದ್ದು ಉಂಟಾಗತ್ತೆ. ಇಲ್ಲಾಂದ್ರೆ ಆ ಜ್ಞಾನ ಅಂತಕ್ಕಂಥದ್ದು ಉಂಟಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವು ಮಾಡ್ತಕ್ಕಂತಹ ಕರ್ಮದಲ್ಲಿ ಮೊದಲು ಶ್ರದ್ಧಾ ಭಕ್ತಿಯಿಂದ ಕರ್ಮವನ್ನ ಮಾಡ್ತಾ ಮಾಡ್ತಾ ಸರಿಯಾದಂತಹ ಗುರುವಿನ ಆಶ್ರಯವನ್ನ ಮಾಡಿ, ಆ ಗುರುವಾಕ್ಯಗಳಲ್ಲಿ ಶಾಸ್ತ್ರವಾಕ್ಯಗಳಲ್ಲಿ ನಾವು ಶ್ರದ್ಧೆಯನ್ನ ಇಟ್ಟು ಅದನ್ನ ಸರಿಯಾದ ರೀತಿಯಲ್ಲಿ ನಿಧಿಧ್ಯಾಸನವನ್ನು ಮಾಡಿಕೊಂಡಿದ್ದೇ ಆಯಿತು ಅಂದರೆ ಸಮ್ಯಕ್ ಜ್ಞಾನ ಉಂಟಾಗಿ ನಾವು ಈ ಒಂದು ಸಂಸಾರ ಸಾಗರ ತಗ್ಗದಲ್ಲಿ ಇರ್ತಕ್ಕಂತಹ ನೋವುಗಳನ್ನು ಮೀರಿ ಸದಾ ಆನಂದ ಅಂತಕ್ಕಂತಹ ಅಮೃತವನ್ನೇ ಸವಿಬೋದು ಅಂತಕ್ಕಂಥದ್ದನ್ನ ಈ ಒಂದು ಶ್ಲೋಕದಲ್ಲಿ ಅರ್ಥ ಮಾಡ್ಕೋಬೋದು. ಯಥೈಧಾಂಸಮಿದ್ದೋಗ್ನಿರ್ಭಸ್ಮಾಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಯಥಾ ಇಧಾಂಸಿ ಅಂದ್ರೆ ಇಂಧನವನ್ನ ಹೇಗೆ, ಇಂಧನ ಮತ್ತೆ ಸಮಿತ್ತು, ಯಥಾ ಏಧಾಂಸಿ ಕಾಷ್ಠಾನಿ ಸಮಿದ್ಧ ಸಮ್ಯಕ್ ಇದ್ದ ದೀಪ್ತ ಅಗ್ನಿ ಭಸ್ಮಸಾತ್ ಭಸ್ಮೀಭಾವಂ ಕೃತೆ. ಸಮಿತ್ತು ಅಂತಂದ್ರೆ ಸಮ್ಯಕ್ ಇದ್ದ ಅಂತ ಹೇಳಿ ಅದನ್ನ ಬಿಡಿಸಿ ಹೇಳಿದ್ದಾರೆ. ಕಾಷ್ಠವನ್ನು ಅಂದ್ರೆ ಸೌದೆ ಮತ್ತೆ ಸಮಿತ್ತು ಇದೆಲ್ಲವನ್ನು ಹೇಗೆ ಅಗ್ನಿ ಭಸ್ಮವನ್ನ ಮಾಡುತ್ತೋ ಆ ರೀತಿಯಾಗಿ ಜ್ಞಾನ ಅಂತಕ್ಕಂತಹ ಅಗ್ನಿ ಎಲ್ಲ ಕರ್ಮವನ್ನು ಕೂಡ ಸುಟ್ಟು ಹಾಕ್ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ಏನು ಭಸ್ಮ ಮಾಡೋದು ಅಂತಂದ್ರೆ ಹೋಮ ಅಥವಾ ನಾವು ಸೌದೆ ಇದನ್ನ ಸುಟ್ಟು ಬೂದಿ ಆಗೋದನ್ನ ನೋಡಿದೀವಿ. ಇಲ್ಲಿ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತಂದ್ರೆ, ನಾವು ಮಾಡಿದ್ದಂತಹ ಕರ್ಮಗಳಿದೆಯಲ್ಲ, ಆ ಕರ್ಮ ಅಂತಕ್ಕಂಥದ್ದನ್ನೇ ಒಂದು ಇಂಧನ ಅಥವಾ ಸಮಿತ್ತು ಅಂತ ಇಟ್ಕೊಂಡ್ರೆ, ಈ ಇಂಧನವನ್ನ ಜ್ಞಾನ ಅಂತಕ್ಕಂತಹ ಬೆಂಕಿ ಸುಡುತ್ತೆ ಅಂತ ಹೇಳಿ. ಯಾತಕ್ಕೆ ಸುಡಬೇಕು ಅಂತಂದ್ರೆ, ಈ ಇಂಧನ ಇದೆಯಲ್ಲ ಅಥವಾ ಈ ಕಾಷ್ಠ ಅಥವಾ ಸಮಿತ್ತು ಅಂತಕ್ಕಂಥದ್ದು ಇದೆಯಲ್ಲ, ಇದು ಕರ್ಮಕ್ಕೆ ಕಂಪೇರ್ ಮಾಡಿಕೊಂಡಾಗ ಏನ್ ಮಾಡುತ್ತೆ, ಈ ಕರ್ಮ ಅಂತಕ್ಕಂಥದ್ದು ನಮಗೆ ಪಾಪ ಅಥವಾ ಪುಣ್ಯದ ಫಲವನ್ನ ಕೊಡುತ್ತೆ. ಈ ಪಾಪ ಫಲ ಇದ್ರೂ ಜನ್ಮಗಳು,
ಪುಣ್ಯದ ಫಲ ಇದ್ರೂ ಜನ್ಮಗಳು. ಈ ಜನ್ಮ ಅಂತಕ್ಕಂಥದ್ದು ದುಃಖದಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಎರಡನ್ನೂ ಸುಟ್ಬಿಟ್ರೆ ನಮಗೆ ಪುನರ್ಜನ್ಮ ಅಂತಕ್ಕಂಥದ್ದು ಇಲ್ಲ, ಅದು ಭಸ್ಮೀಕೃತವಾಗಿಬಿಡ್ಬೇಕು. ಅಂದರೆ ಎಲ್ಲವೂ ಕೃಷ್ಣಾರ್ಪಣ ರೀತಿಯಿಂದ ನಾವು ಮಾಡಿದಾಗ ಆ ಪಾಪ ಪುಣ್ಯಗಳ ಫಲ ನಮಗೆ ಉಂಟು ಮಾಡಲ್ಲ, ಆ ಫಲನ ಉಂಟು ಮಾಡಲ್ಲ. ಆ ಫಲ ಉಂಟು ಮಾಡೋದ್ರೇ ಜನ್ಮಗಳು. ಹಾಗಾಗಿ ಆ ಫಲವೇ ಉಂಟಾಗದೇ ಇದ್ರೆ ನಮಗೆ ಜನ್ಮಗಳು ಅಂತಕ್ಕಂಥದ್ದು ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಹಿ ಜ್ಞಾನೇ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದಂತಹ ಅಥವಾ ಅದಕ್ಕಿಂತ ಪವಿತ್ರವಾದಂತಹ ಇನ್ನೊಂದು ವಿಚಾರನೇ ಇಲ್ಲ. ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ, ಅದೇನಾಗತ್ತೆ, ಅದು ಸ್ವಯಂ ಸಿದ್ಧವಾಗಿರ್ತಕ್ಕಂಥದ್ದು. ಅದು ಕಾಲೇನ ಆತ್ಮನಿ ವಿಂದತಿ, ಕಾಲಾನುಕಾಲಕ್ಕೆ ತಾನು ಪಡ್ಕೊಳ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದರೆ ಜ್ಞಾನ ಅಂತಕ್ಕಂಥದ್ದು ನಮಗೆ ಉಂಟಾದಾಗ ಏನಾಗುತ್ತೆ, ನಮ್ಮನ್ನು ಶುದ್ಧಿ ಮಾಡುತ್ತೆ, ಚಿತ್ತಶುದ್ಧಿಯನ್ನು ಮಾಡುತ್ತೆ, ಅಥವಾ ನಾವು ಮಾಡೋ ಕರ್ಮ ಸರಿಯಾಗಿರುತ್ತೆ. ತತ್ ಜ್ಞಾನಂ ಸ್ವಯಂ ಯೋಗ ಸಂಸಿದ್ಧ, ಆ ಜ್ಞಾನ ಅಂತಕ್ಕಂಥದ್ದು ಏನಾಗುತ್ತೆ, ಸ್ವಯಂ ಸಿದ್ಧವಾಗಿರ್ತದೆ. ಆ ಸ್ವಯಂ ಸಿದ್ಧವಾಗಿರ್ತಕ್ಕಂತಹ ಜ್ಞಾನ, ಸ್ವಯಂ ಸಿದ್ಧಿ ಅಂತಂದರೆ ಏನು ಅಂತ ತಿರ್ಗಾ ಪ್ರಶ್ನೆ ನಿಮಗೆ ಬರ್ಬೋದು. ಸ್ವಯಂ ಸಿದ್ಧಿ ಅಂತಂದರೆ ಬೆಳಕು, ಆಯಿತಾ? ಆ ಬೆಳಕನ್ನು ತೋರ್ಸೋಕ್ಕೆ ಇನ್ನೊಂದು ಬೆಳಕು ಬೇಕಾಗಿಲ್ಲ, ಅದು ಸ್ವಯಂ ಸಿದ್ಧಿ ಅಂತಂದರೆ. ಈಗ ನಮಗೆ ಕತ್ತಲೆಯಲ್ಲಿರ್ತಕ್ಕಂತಹ ಒಂದು ಪದಾರ್ಥವನ್ನು ನಾವು ಹುಡುಕಬೇಕು ಅಂತಂದರೆ ಅದಕ್ಕೊಂದು ಬೆಳಕು ಬೇಕು. ಆದರೆ ಬೆಳಕಲ್ಲೇ ಇರೋ ಪದಾರ್ಥಕ್ಕೆ ಇನ್ನೊಂದು ಲೈಟ್ ಹಾಕಬೇಕಾ ನಾವು? ಬೇಕಾಗಿಲ್ಲ. ಅಲ್ಲಿ ಬೆಳಕು ಇದೆ ಅಂತಂದರೆ ಅದು ಸ್ವಯಂ ಸಿದ್ಧಿ ಆಗಿದೆ. ಅಂದರೆ ಇನ್ನಲ್ಲಿ ಜ್ಞಾನ ಇದೆ ಅಂತಂದರೆ ಅದು ಸ್ವಯಂ ಸಿದ್ಧವಾಗಿದೆ ಅಂತ ಅರ್ಥ. ಆ ಸ್ವಯಂ ಸಿದ್ಧವಾಗಿರ್ತಕ್ಕಂತಹ ಜ್ಞಾನ ಏನು ಮಾಡುತ್ತೆ, ಆಯಾ ಕಾಲಕ್ಕೆ ತಕ್ಕನಾಗಿ ನಮಗೆ ಕರ್ಮವನ್ನು ಮಾಡೋದಕ್ಕೆ ಬುದ್ಧಿ ಉಂಟು ಮಾಡುತ್ತೆ ಅಂಥೇಳಿ, ಕಾಲಾನುಕಾಲಕ್ಕೆ ನಮಗೆ ಆ ಕರ್ಮವನ್ನು ಯಾವ ರೀತಿ ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥದ್ದು ಗೊತ್ತಾಗ್ತಾ ಇರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ ಅಂದ್ರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಯಾರಿಗೆ ಶ್ರದ್ಧೆ ಅಂತಕ್ಕಂಥದ್ದು ಇದೆಯೋ ಅವನಿಗೆ ಮಾತ್ರ ಜ್ಞಾನ ಅಂತಕ್ಕಂಥದ್ದು ಉಂಟಾಗತ್ತೆ. ಆ ಜ್ಞಾನ ಅಂತಕ್ಕಂಥದ್ದು ಏನು ಮಾಡುತ್ತೆ, ಇಂದ್ರಿಯ ಸಂಯಮವನ್ನು ಹೊಂದ್ತಾನೆ, ಅಥವಾ ಇಂದ್ರಿಯ ಸಂಯಮವನ್ನು ಇರ್ತಕ್ಕಂಥವನು ಮಾತ್ರ ಶ್ರದ್ಧೆ ಜ್ಞಾನ ಉಂಟಾಗತ್ತೆ. ಹೇಗೆ ಅಂತಂದರೆ ಇದೊಂಥರ ಇಂಟರ್ಲಿಂಕ್ ಇದ್ದಾಗೆ. ನಮ್ಮ ದೇಹದಲ್ಲಿ ದೈಹಿಕವಾದ ಆರೋಗ್ಯ ಸರಿ ಇಲ್ಲ ಅಂದಾಗ ಮನಸ್ಸು ಕೆಲಸ ಮಾಡಲ್ಲ, ಅಥವಾ ಮನಸ್ಸು ಸರಿ ಇಲ್ಲ ಅಂತಂದಾಗ ದೇಹ ಕೆಲಸ ಮಾಡಲ್ಲ. ಹಾಗೆ ಇಂದ್ರಿಯ ನಿಗ್ರಹ ಆದರೆ ನಮಗೆ ಶ್ರದ್ಧೆ ಬರುತ್ತೆ, ಶ್ರದ್ಧೆ ಇದ್ದರೆ ಜ್ಞಾನ ಬರುತ್ತೆ. ಹಾಗೆ ಆ ಒಂದಕ್ಕೊಂದು ಲಿಂಕು. ಹೀಗೆ ಮನಸ್ಸು ಮರ್ಕಟ ಅಂತ ಹೇಳ್ತಾರೆ. ಮನಸ್ಸು ನಮಗೆ ಅಲ್ಲಿ ಇಲ್ಲಿ ಚಂಚಲವಾಗಿ ಇದ್ದಾಗ ನಮಗೆ ಹೇಳ್ತಾ ಇರೋ ವಿಷಯ ತಲೆಗೆ ಹೋಗತ್ತಾ? ಹೋಗಲ್ಲ. ನಮಗೆ ಅಲ್ಲಿ ಹೇಳ್ತಾ ಇರೋ ವಿಷಯದಲ್ಲೇ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿದ್ದಾಗ ಮಾತ್ರ ಆ ವಿಷಯ ನಮ್ಮ ತಲೆಗೆ ಹೋಗುತ್ತೆ. ಅದು ಏನೋ ಸಂಯತೇಂದ್ರಿಯ, ಇಂದ್ರಿಯ ಸಂಯಮ ಇದ್ದಾಗ ಮಾತ್ರ ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ. ಯಾವಾಗ ಜ್ಞಾನ ಅಂತಕ್ಕಂಥದ್ದು ಉಂಟಾಯ್ತೋ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಜ್ಞಾನ ಅಂತಕ್ಕಂಥದ್ದು ಒಂದು ಸತಿ ಉಂಟಾಯ್ತು ಅಂದರೆ ಅವನಿಗೆ ಶಾಂತಿ ಅಂತಕ್ಕಂಥದ್ದು ಅಚಿರೇಣ ಬೇಗನೆ ಪಡ್ಕೊಳ್ತಾನೆ ಅಂತ ಹೇಳಿ. ಈಗ ಬೆಳಕು ಬಂತು ಅಂದ ತಕ್ಷಣ ಕತ್ಲೆ ಇಮ್ಮಿಡಿಯೇಟಾಗಿ ಹೊಟ್ಟೋಗುತ್ತಲ್ವಾ? ಅದೇನು ಬೆಳಕು ಬಂತು, ಕತ್ಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗುತ್ತೆ, ಅಥವಾ ಇವತ್ತು ಬಂದಿದೆ ಬೆಳಕು ನಾಳೆಯಿಂದ ಕತ್ಲೆ ಹೋಗುತ್ತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಈ ಟಾರ್ಚ್ ಆನ್ ಮಾಡಿದ್ರೆ ಅಥವಾ ಸೂರ್ಯೋದಯ ಆದ ತಕ್ಷಣವೇ ಕತ್ಲು ಹೋಗುತ್ತೆ, ಅಥವಾ ಕತ್ಲಿರೋ ಕಡೆ ಒಂದು ಟಾರ್ಚ್ ಆನ್ ಮಾಡಿದ್ರೆ ಅಲ್ಲಿ ಕತ್ಲು ಹೋಗುತ್ತೆ.
ಹಾಗೆ ಎಷ್ಟೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆಗ್ಬಿಡುತ್ತೆ. ಅದೇ ರೀತಿ ಯಾರಿಗೆ ಜ್ಞಾನ ಅಂತಕ್ಕಂಥದ್ದು ಉಂಟಾಗುತ್ತೋ ಅವನಿಗೆ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ಏನಾಗುತ್ತೆ, ಶಾಂತಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಅದಕ್ಕೇನು ಕಾಯ್ಬೇಕಾಗಿಲ್ಲ. ಜ್ಞಾನ ಉಂಟಾಗೋದಕ್ಕೆ ಕಾಯ್ಬೇಕೇ ಹೊರತು ಜ್ಞಾನ ಉಂಟಾದ ಮೇಲೆ ಶಾಂತಿ ಉಂಟಾಗಕ್ಕೆ ಮತ್ತೆ ಸಮಯ ಕೊಡಬೇಕು ಅಂತ ಅದು ಇಲ್ವೇ ಇಲ್ಲ. ಅದು ನಮಗೆ ಲೌಕಿಕದಲ್ಲಿ ನಮಗೆ ಅನುಭವ ಇದೆ ಅಲ್ವಾ. ಹೇಗೆ ಬೆಳಕು ಬಿಟ್ಟ ತಕ್ಷಣ ಕತ್ಲೆ ಹೊಟ್ಟೋಗುತ್ತೋ ಅದೇ ಥರ ಜ್ಞಾನ ಅನ್ನೋ ಬೆಳಕು ಬಂದ ತಕ್ಷಣ ನಮಗೆ ಅಜ್ಞಾನ ಅಂತಕ್ಕಂಥ ಅಂಧಕಾರ ಹೊಟ್ಟೋಗುತ್ತೆ. ಆ ರೀತಿಯಾಗಿ ಅಗ್ನಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಅಗ್ನಶ್ಚ ಅಶ್ರಾದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಇಲ್ಲಿ 3 ಪದವನ್ನ ಹೇಳಿದ್ದಾರೆ. ಅಗ್ನ ಜ್ಞಾನ ಇಲ್ದಿರ್ತಕ್ಕಂಥವನು, ಅಶ್ರದ್ಧ ಗುರುವಾಕ್ಯಗಳಲ್ಲಿ ಶಾಸ್ತ್ರವಾಕ್ಯಗಳಲ್ಲಿ ಶ್ರದ್ಧೆ ಇಲ್ಲದೆ ಇರ್ತಕ್ಕಂಥವನು, ಸಂಶಯಾತ್ಮ ಎಲ್ಲದಕ್ಕೂ ಸಂಶಯ ಪಡ್ತಕ್ಕಂಥವನು ಏನಾಗ್ತಾನೆ, ವಿನಶ್ಯತಿ ಅಂದರು. ಯಾರಿಗೆ ಅಗ್ನರೋ ಅವರು ಹಾಳಾಗ್ತಾರೆ. ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂತಹ ಜ್ಞಾನ ಇಲ್ದಿದ್ದವನು ಏನಾಗ್ತಾನೆ, ಹಾಳಾಗ್ತಾನೆ. ಅದಕ್ಕೆ ನಾನು ಯಾವಾಗಲೂ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಎಲ್ಲಿ ನಾವು ಕತ್ತಿ ಎತ್ತಬೇಕೋ ಅಲ್ಲಿ ಶರಣಾಗತಿ ಆಗೋದು, ಎಲ್ಲಿ ಶರಣಾಗತಿ ಆಗಬೇಕೋ ಅಲ್ಲಿ ಕತ್ತಿ ಎತ್ತೋದು ಮಾಡಿದ್ರೆ ಏನಾಗ್ತೀವಿ, 2 ಕಡೆನೂ ಹಾಳಾಗ್ತೀವಿ ಅಲ್ವಾ. ಏಕೆ, ಅಲ್ಲಿ ಸರಿಯಾದಂತಹ ಜ್ಞಾನ ಇಲ್ಲ. ಅಗ್ನ ಅವನು, ಅಶ್ರದ್ಧ ಇದೆಲ್ಲ ಏನು ಬರೀ ಬೊಗಳೆ ಅಂತಕ್ಕಂಥ ತಿಳ್ಕೊಂಡವನು ಏನಾಗ್ತಾನೆ, ಅವನಿಗೆ ಜ್ಞಾನ ಉಂಟಾಗಲ್ಲ, ಅವನು ನಾಶ ಆಗ್ತಾನೆ. ಆಮೇಲೆ ಸಂಶಯಾತ್ಮ, ಎಲ್ಲ ವಿಚಾರಗಳಲ್ಲೂ ಸಂಶಯನೇ ಪಡೋಕ್ಕಾಗತ್ತಾ? ಹೌದು, ಪ್ರಪಂಚದಲ್ಲಿ ಇವತ್ತಿನ ಕಾಲದ ಘಟ್ಟದಲ್ಲಿ ಯಾವ್ಯಾವ ಥರನೋ ಮೋಸ ಮಾಡ್ತಾರೆ ಅಂತಕ್ಕಂಥದ್ದು ಸತ್ಯವೇ ಆದರೂ ಕೂಡ, ಪೇಪರಲ್ಲಿ ನೋಡ್ತೀವಿ, ಟಿ ವಿಲಿ ನೋಡ್ತೀವಿ, ನಮ್ಮ ಅನುಭವಕ್ಕೂ ಬಂದರೂ ಕೂಡ ನಾವು ಯಾರನ್ನೋ ಒಬ್ರನ್ನ ನಂಬಲೇಬೇಕಾಗತ್ತೆ, ಯಾರೋ ಒಬ್ರ ಜೊತೆ ವ್ಯವಹಾರವನ್ನು ಮಾಡಲೇಬೇಕಾಗತ್ತೆ. ಏಕೆಂದರೆ ಇದನ್ನು ಬಿಟ್ಟು ನಾವು ಜೀವನ ಮಾಡೋಕ್ಕಾಗೋದೇ ಇಲ್ಲ. ಯಾರನ್ನೂ ನಂಬಲ್ಲ, ಯಾರ ಜೊತೆ ವ್ಯವಹಾರ ಮಾಡಲ್ಲ ಅನ್ನೋಕ್ಕಾಗತ್ತಾ? ಜೀವನದಲ್ಲಿ ಇದೆಲ್ಲನೂ ಅವಶ್ಯಕ. ಲೌಕಿಕ ಜೀವನದಲ್ಲಿ ಎಲ್ಲನೂ ಸಂಶಯ ಪಟ್ಟರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸಂಶಯ ಎಷ್ಟು ಪಡಬೇಕೋ ಅಷ್ಟು ಪಡಬೇಕು, ನಂಬಿಕೆ ಎಷ್ಟು ಇಡಬೇಕೋ ಅಷ್ಟಿಡಬೇಕು. ಎಲ್ಲದರಲ್ಲೂ ಸಂಶಯ ಪಟ್ಟರೆ ವಿನಾಶವನ್ನು ಹೊಂದ್ತಾನೆ ಅಂಥೇಳಿ ಹೇಳ್ತಾರೆ. ಅಂಥವ್ನಿಗೇನಾಗುತ್ತೆ, ಅಯಂ ಲೋಕೋ ಅಸ್ತಿ, ಅಂಥವ್ನಿಗೆ ಈ ಲೋಕ ಇಲ್ಲ. ಯಾಕೆ ಈ ಲೋಕ ಇಲ್ಲ ಅಂತಂದ್ರೆ, ಇಲ್ಲೇ ಅವನು ಯಾರ ಜೊತೆನೂ ನಂಬಿಕೆ ಇಟ್ಟು ವ್ಯವಹಾರ ಮಾಡ್ತಾ ಇಲ್ಲ ಅಂದಾಗ ಈ ಲೋಕ ಇಲ್ಲ ಅಂತಂದ್ರೆ ಏನು, ಇಲ್ಲಿ ಸುಖ ಇಲ್ಲ ಅಂತ ಹೇಳಿ. ಮತ್ತೆ ಅವನಿಗೆ ಇಲ್ಲಿ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ, ಮತ್ತೆ ಅಜ್ಞನಾಗಿದ್ದಾನೆ, ಜ್ಞಾನ ಇಲ್ಲ. 3 ಇಲ್ಲ ಅಂತಂದ್ರೆ ಅವನಿಗೆ ಈ ಲೋಕ ಇಲ್ಲ, ಅಂದ್ರೆ ಈ ಲೋಕದಲ್ಲಿ ಸುಖ ಇಲ್ಲ. ಈ ಲೋಕದಲ್ಲೇ ಸುಖ ಇಲ್ಲ ಅಂದ್ರೆ ಇದ್ದೂ ಸತ್ತಾಗಿದೆಯಾ ನೀನು ಅಂತಂದ್ರೆ ಪರಲೋಕದ ಮಾತೆಲ್ಲಿ ಬಂತು ಅಂತ ಹೇಳಿ ಶ್ರೀಕೃಷ್ಣ ಕೇಳ್ತಾನೆ. ಅಂದ್ರೆ ನಾವು ಜೀವನದಲ್ಲಿ ಎಲ್ಲವನ್ನು ಎಷ್ಟು ಬೇಕೋ ಅಷ್ಟು, ಅಡುಗೆಗೆ ಉಪ್ಪು ಬಳಸ್ದ ಹಾಗೆ ಎಷ್ಟು ಬೇಕೋ ಅಷ್ಟೇ ಬೆಳೆಸ್ಬೇಕೇ ಹೊರತು ಅತಿಯಾಗಿ ಉಪ್ಪು ಹಾಕಿದ್ರು ತಿನ್ನೋಕ್ಕಾಗಲ್ಲ, ಉಪ್ಪೇ ಇಲ್ಲದೇರೂ ತಿನ್ನೋಕ್ಕಾಗಲ್ಲ. ಹಾಗೆ ವ್ಯವಹಾರದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಾಗ ಮಾತ್ರ ನಮಗೆ ಸುಖ. ಅತಿಯಾದರೆ ಅತಿ ಸರ್ವತ್ರ ವರ್ಜಯೇ ಅಂತ ಹೇಳಿ ಹೇಳ್ತಾರೆ. ಹಾಗೆ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಯೋಗ ಸನ್ಯಸ್ತ ಕರ್ಮಾಣಂ, ಯೋಗದಿಂದ ಕರ್ಮಗಳನ್ನು ಸನ್ಯಾಸವನ್ನು ಮಾಡಿ ಜ್ಞಾನ ಅಂತಕ್ಕಂಥದ್ರಿಂದ ಸಂಶಯವನ್ನ ಕತ್ತರಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯೋಗ ಸನ್ಯಸ್ತ ಕರ್ಮಾಣಂ, ಯೋಗದಿಂದ ಕರ್ಮಗಳನ್ನ ಸನ್ಯಾಸ ಮಾಡಬೇಕು ಅಂದ್ರೆ ಏನರ್ಥ, ಮನಸ್ಸು ಮತ್ತು ಇಂದ್ರಿಯಗಳನ್ನ ಸಂಯಮದಲ್ಲಿ ಇಟ್ಕೊಂಡು ಈ ಮಾಡ್ತಕ್ಕಂತಹ ಕರ್ಮದ ಫಲದ ಅಪೇಕ್ಷೆಯನ್ನ ಬಿಟ್ಟು, ನಾವು ಸನ್ಯಾಸ ಅಂದ್ರೆ ಕರ್ಮದ ಫಲದ ಅಪೇಕ್ಷೆಯನ್ನ ಬಿಟ್ಟು
ಜ್ಞಾನ ಸಂಚಿನ್ನ ಸಂಶಯ, ಜ್ಞಾನವೆಂಬ ಕತ್ತಿಯಿಂದ ಸಂಶಯವನ್ನು ಕತ್ತರಿಸಿದಾಗ ಮಾತ್ರ ನಮ್ಗೇನಾಗತ್ತೆ, ಆತ್ಮವಂತಂನ ಕರ್ಮಾಣಿ ನಿಬದ್ಧಂತಿ ಧನಂಜಯ ಅಂದ. ಹೇ ಧನಂಜಯ, ಯಾರು ಯೋಗ ಸನ್ಯಾಸವನ್ನು ಮಾಡಿ ಜ್ಞಾನದಿಂದ ಅಥವಾ ಜ್ಞಾನವೆಂಬ ಕತ್ತಿಯಿಂದ ಸಂಶಯವನ್ನು ನಿವಾರಣೆ ಮಾಡ್ಕೊಂಡಿರ್ತಾನೋ ಅವನಿಗೆ ಕರ್ಮ ಅಂತಕ್ಕಂಥದ್ದು ಬಂಧನವನ್ನು ಉಂಟು ಮಾಡಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ ಕರ್ಮಕ್ಕೆ ನಾವು ಅಂಟ್ಕೊಂಡ್ರೆ, ಅದರ ಫಲಕ್ಕೆ ಅಂಟ್ಕೊಂಡ್ರೆ ನಮಗೆ ಪುನಃ ಜನ್ಮಗಳು ಉಂಟಾಗತ್ತೆ. ಮತ್ತು ಗಿವ್ ಮೋರ್ ಆ್ಯಂಡ್ ಟೇಕ್ ಲೆಸ್ ಅಂತ ಒಂದು ಮಾತು ಹೇಳ್ತಾರೆ. ನಾವು ಹೆಚ್ಚು ಕೊಡಬೇಕು, ಕಡಿಮೆ ತಗೊಳ್ಬೇಕು ಅಂತ. ಯಾಕೆ, ನಾವು ತಗೊಂಡ್ರೆ ಇನ್ನೊಬ್ಬರ ಹತ್ರ ಏನಾದರೂ ಸಹಾಯವನ್ನು ತಗೊಂಡ್ರೆ ಅವನ ದಾಕ್ಷಿಣ್ಯಕ್ಕೆ ನಾವು ಒಳಗಾಗಬೇಕಾಗತ್ತೆ. ನಾವು ಕೊಟ್ಟಾಗ ನಮಗೆ ಒಂದು ತೃಪ್ತಿ ಇರುತ್ತೆ, ಮತ್ತು ಅವನಿಂದ ನಿರೀಕ್ಷಣೆ ಇಲ್ಲದೇನೆ ಕೊಡಬೇಕಾಗತ್ತೆ. ನೀವು ದಾನ ಅಂತ ಕೊಟ್ಟಾಗ ಅಲ್ಲಿ ಒಂದು ತೃಪ್ತಿ ಇರುತ್ತೆ, ಸಾಲ ಅಂತ ಕೊಟ್ಟಾಗ ಟೆನ್ಷನ್ ಇರುತ್ತೆ, ವಾಪಸ್ ಕೊಡ್ತಾನೋ ಇಲ್ವೋ ಅಂತ ಅಲ್ವಾ. ಹಾಗೆ ನಾವು ಇನ್ನೊಬ್ಬಂಗೆ ಕೊಡಬೇಕಾದ್ರೆ ಮತ್ತೆ ಅದರಿಂದ ನಿರೀಕ್ಷಣೆ ಇಟ್ಕೊಳ್ಬಾರ್ದು. ನೀವು ಸಾಲ ಕೊಟ್ಟಾಗೆ ಅಂತ ಅದಕ್ಕೆ ಉದಾಹರಣೆ, ನಾನು ಇವನಿಗೆ ಹೆಲ್ಪ್ ಮಾಡೀನಿ, ಅವನು ನನಗೆ ಹೆಲ್ಪ್ ಮಾಡಲಿ ಅಂತಕ್ಕಂಥದ್ದು ಸಾಲ ಕೊಟ್ಟ ಹಾಗಿರುತ್ತೆ. ದಾನ ಕೊಟ್ಟ ಹಾಗೆ ಅಂದರೆ, ನನಗೆ ಒಂದು ಕೆಲಸ ಮಾಡೋದಕ್ಕೆ ಅಥವಾ ಈ ಒಂದು ಸತ್ಕಾರ್ಯ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ, ಮಾಡ್ತೀನಿ ಅಂತ ಮಾಡಿಬಿಟ್ಟಾಗ ನಿಮಗೆ ಆ ಮಾಡಿ ತೃಪ್ತಿ ಇರುತ್ತೆ. ರಿಟರ್ನ್ ಬರಬೇಕು ಅಂತಕ್ಕಂಥದ್ದಿಲ್ಲ ಅಲ್ಲಿ ದಾನದಲ್ಲಿ. ಸಾಲದಲ್ಲಿ ರಿಟರ್ನ್ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ನಾವು ಮಾಡೋದ ಕೆಲಸವನ್ನು ದಾನದ ರೂಪದಲ್ಲಿ ಅಥವಾ ಶ್ರಮದಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಶ್ರಮತ್ತರ ಅಥವಾ ನಾವೊಂದು ಉಪಕಾರವನ್ನು ಮಾಡಿಬಿಡಕ್ಕೋ ಅವನಿಂದ ನಿರೀಕ್ಷಣೆ ಮಾಡಬಾರ್ದು. ಈ ರೀತಿಯಾದಂತಹ ಕೆಲಸವನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಕರ್ಮದ ಬಂಧನ ಅಂತಕ್ಕಂಥದ್ದು ಇರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ತಸ್ಮಾದ್ ಜ್ಞಾನ ಸಂಭೂತಂ ಹೃತ್ಸಂಜ್ಞಾನಾಸಿ ಜ್ಞಾನಾಸಿನ ಆತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ ಅಂದ. ತಸ್ಮಾತ್, ಆದ್ರಿಂದ ಜ್ಞಾನ ಸಂಭೂತಂ, ಜ್ಞಾನದಿಂದ ನಿನಗೆ ಏನಾಗಬೇಕೋ, ಹೃದಯದಲ್ಲಿರ್ತಕ್ಕಂಥ ಜ್ಞಾನಂ ಅಸಿ ಅನಾತ್ಮನಃ ಚಿತ್ವ, ನಿನ್ನಲ್ಲಿ ಆತ್ಮದಲ್ಲಿರ್ತಕ್ಕಂತಹ ಅಜ್ಞಾನವನ್ನು ಅಥವಾ ಸಂಶಯವನ್ನು ಕತ್ತರಿಸಿ, ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠ, ಯೋಗವನ್ನು ಇಟ್ಕೊಂಡು ಅದನ್ನು ಮಾಡಿ, ಅಂದರೆ ಸಂಯೋಜನೆ ಮಾಡಿ, ಬುದ್ಧಿ ಮನಸ್ಸುಗಳನ್ನು ಸಂಯೋಜನೆ ಮಾಡಿಕೊಂಡು ಏನು ಮಾಡಬೇಕು, ಉತ್ತಿಷ್ಠ ಭಾರತ. ಆತಿಷ್ಠ ಅಂದರೆ ಮಾಡು ಅಂಥೇಳಿ, ಅಂದರೆ ಸಮ್ಯಕ್ ಆದಂತಹ ಕರ್ಮವನ್ನು ಮಾಡಿ ಯುದ್ಧಕ್ಕೆ ಸಿದ್ಧನಾಗು. ಉತ್ತಿಷ್ಠ ಭಾರತ, ಇಲ್ಲಿ ಏಳು ಅಂತಂದರೆ ಯಾತಕ್ಕೆ ಹೇಳಬೇಕೋ, ಯುದ್ಧ ಮಾಡೋಕ್ಕೆ ಸಿದ್ಧನಾಗು ಮಾನಸಿಕವಾಗಿ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯ, 4ನೇ ಅಧ್ಯಾಯ ಇಲ್ಲಿಗೆ ಪರಿಸಮಾಪ್ತಿ ಆಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಆ ವಾಗ್ದೇವಿ ನನಗೆ ಏನು ನಾಲ್ಗೆಯಲ್ಲಿ ಕುಳಿತು ನುಡಿಸಿಯಾಳೋ ಅದನ್ನು ಆ ವಾಗ್ದೇವಿಗೆ ಆ ಕೃಷ್ಣ ಅಂತರ್ಯಾಮಿಯಾದಂತಹ ಶ್ರೀಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿ, ಯಥೋವಾಚೋ ನಿವರ್ತಂತೆ, ಈ ವಾಕ್ ಮತ್ತು ಜ್ಞಾನ ಅಂತಕ್ಕಂಥದ್ದು ಆ ತಾಯಿ ವಾಗ್ದೇವಿ ಕೊಡಬೇಕು. ಆ ಕೃಷ್ಣ ಕರ್ಮಗಳನ್ನು ಮಾಡಿಸಿದ್ದಾನೆ, ಮುಂದಕ್ಕೂ ನಿರ್ವಿಘ್ನವಾಗಿ ಮಾಡಲಿ ಅಂಥೇಳಿ ಆ ಜಗನ್ಮಾತೆ ವಾಗ್ದೇವಿ ಮತ್ತು ಜಗದ್ಗುರುವಾಗಿರ್ತಕ್ಕಂತಹ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಜ್ಞಾನ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋ ಒಂದು ವಿಚಾರವಾಗಿ ಹೇಳಬೇಕು ಅಂತಂದಾಗ,
ಒಂದು ಊರಲ್ಲಿ ಇಬ್ಬರು ಹೆಂಗಸರು ಇರ್ತಾರೆ. ಒಬ್ಬಳು ಬಡವಳಾಗಿರ್ತಾಳೆ, ಒಬ್ಬಳು ಅವಳಿಗೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ ಶ್ರೀಮಂತಳಾಗಿರ್ತಾಳೆ. ಅಂದರೆ ಒಬ್ಳ ಹತ್ರ ಒಂದೇ ಒಂದು ಹಸು ಇರುತ್ತೆ, ಅವಳು ಅದನ್ನೇ ಕಷ್ಟಪಟ್ಟು ಹಾಲು ಕರೆದು ಅವಳ ಜೀವನವನ್ನು ಮಾಡ್ಕೊಂಡಿರ್ತಾಳೆ. ಇನ್ನೊಬ್ಳು ದುರಹಂಕಾರ ಇರುತ್ತೆ, 4 ಹಸು ಇದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ದೇನೆ, ಸರಿಯಾಗಿ ಶ್ರಮ ಪಡದೆ ಕೆಲಸವನ್ನು ಮಾಡದೇ ಇರೋದ್ರಿಂದ ಎಷ್ಟೋ ಸತಿ ಇವಳ ಹತ್ರನೇ ಬಂದು ಹಾಲು ಕೊಡು, ಅದು ಕೊಡು, ಇದು ಕೊಡು ಅಂತ ದುಡ್ಡು ಕೊಡು, ಈ ರೀತಿಯಾಗಿ ಮಾಡಿಕೊಂಡು ಇರ್ತಾಳೆ. ಇದು ಹೀಗಿದ್ದಾಗ ಅವಳು ದುಡ್ಡಿದ್ರೂ ಕೂಡ, ಅಂದರೆ ಅವಳ ಹತ್ರ ಗೋ ಸಂಪತ್ತು ಇದ್ರೂ ಕೂಡ ಸರಿಯಾಗಿ ಬಳಸ್ಕೊಳ್ದೇನೆ ಇವಳ ಹತ್ರನೇ ಸಾಲ ಮಾಡಿರ್ತಾಳೆ. ಆಮೇಲೆ ಇವಳಿಗೆ ಯಾವುದೋ ಒಂದು ಸಮಯದಲ್ಲಿ ಆ ಬಡವಳಿಗೆ ದುಡ್ಡು ವಾಪಸ್ ಬೇಕಾಗುತ್ತೆ, ಕೇಳಿದಾಗ ಕೊಡೋದಿಲ್ಲ. ಆವಾಗ ನೀನೇನು ಕೊಟ್ಟಿಯಾ, ನಿನಗೇನು ಗತಿ ಇದೆ, ಹಾಗೆ ಹೀಗೆ ಬಾಯಿ ಬಂದ ಮಾತಾಡ್ತಾಳೆ. ಅದು ರಾಜನ ಹತ್ರ ದೂರ ಹೋಗುತ್ತೆ. ಅವಾಗ ಹೇಳ್ತಾಳೆ ಇವಳು, ನೋಡಿ ನನ್ನ ಹತ್ರ 4 ಹಸು ಇದೆ, ಇವಳ ಹತ್ರ ಇರೋದೇ ಒಂದು ಹಸು, ಇವಳು ನನ್ನ ಹತ್ರ ತೊಗೊಂಡಿಯಾಳ ಅಥವಾ ಅವಳ ಹತ್ರ ನಾ ತೊಗೊಂಡಿಲ್ಲ ಅಂತ. ಮೇಲ್ನೋಟಕ್ಕೆ ಈ 4 ಹಸು ಇದ್ದವಳು ಹೇಳ್ತಾ ಇರೋದೇ ಸರಿ ಅಂತ ಅನ್ಸಿದ್ರು ಕೂಡ ಪರೀಕ್ಷೆ ಮಾಡಬೇಕಲ್ಲ, ಯಾವುದನ್ನು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಕ್ಕಂತಹ ಮಾತಿರೋ ಥರದಲ್ಲಿ ಏನು ಮಾಡ್ತಾರೆ, ಸರಿ ಆಯಿತು ನೋಡೋಣ, 1-2 ದಿವಸ ಕಾಲಾವಕಾಶ ಕೊಡು ಅಂತ ಹೇಳ್ಬಿಟ್ಟು ಕಾಲಾವಕಾಶವನ್ನು ತಗೊಳ್ತಾರೆ. ಸರಿ, ಇಬ್ರೂ ಒಂದು ನಾವು ಹೇಳೋದ ಮಾರ್ಗದಲ್ಲೇ ಬರಬೇಕು ಇಬ್ರು ಅಂಥೇಳಿ ಒಂದು ನಿಯಮವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಅವ್ರು ಬರಬೇಕಾದ್ರೆ ಕೆಸರಿಂದನೇ ಬರಬೇಕು ಅನ್ನೋ ಥರದಲ್ಲಿ ಒಂದು ಮಾರ್ಗವನ್ನು ತೋರಿಸ್ತಾರೆ. ಆ ಕೆಸರಿಂದ ಈಚೆ ಬಂದಾಗ ಅವರು ಸ್ನಾನ ಮಾಡ್ಕೊಳ್ಳೋದಕ್ಕೆ ನೀರನ್ನು ಇಟ್ಟು ಅಲ್ಲಿ ನೀವು ಶುದ್ಧ ಆಗಿ ಬರಬೇಕು ಅಂತ ಹೇಳಿ ಹೇಳ್ತಾರೆ. ಈ ಬಡವಳು ಬರೋ ಕಡೆಗೆ ಒಂದು ಸ್ವಲ್ಪ ನೀರು ಕಡಿಮೆ, ಒಂದು ಬಕೆಟ್ ಅಷ್ಟು ಇಟ್ಟಿರ್ತಾರೆ. ಈ ಸಾಹುಕಾರರು ಅಂದರೆ 4 ಹಸು ಇತ್ತಲ್ಲ, ಅವಳು ಬರೋ ಕಡೆಗೆ ಒಂದು ಹಂಡೆ ನೀರಿಟ್ಟಿರ್ತಾರೆ. ಅಂದರೆ ಪ್ರಮಾಣ ಜಾಸ್ತಿ, ನೀರಿನ ಪ್ರಮಾಣ, ಅವಳಿಗೆ ಇಟ್ಟಿರೋ ನೀರಿನ ಪ್ರಮಾಣ ಕಡಿಮೆ. ಆ ಬಡವಳು ಬಂದು ಮೈ ಕೆಸರಾಗಿರುತ್ತೆ, ಇವಳಿಗೂ 4 ಹಸುರೊಳಗೂ ಮೈ ಕೆಸರಾಗಿರುತ್ತೆ. ಇಬ್ಬರು ಸ್ನಾನ ಮಾಡಿಕೊಂಡು ಬರ್ತಾರೆ. ಬಂದಾಗ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಬಡವಳು ಸ್ವಚ್ಛವಾಗಿ ಆ ಕೆಸರನ್ನೆಲ್ಲ ತೊಳ್ಕೊಂಡು ಬಂದಿರ್ತಾಳೆ. ಈ 4 ಹಸು ಇದ್ದವಳು ಸ್ವಚ್ಛವಾಗಿ ತೊಳ್ಕೊಂಡಿರಲ್ಲ, ಕೆಸರುಗಳಲ್ಲೆಲ್ಲ ಅಂಟ್ಕೊಂಡಿರುತ್ತೆ. ಯಾತಕ್ಕೆ, ನನಗೂ ಅವಳನ್ನು ಒಂದೇ ಥರದಲ್ಲಿ ಕೆಸರಲ್ಲಿ ಬರೋ ಥರ ಮಾಡ್ಬಿಟ್ರಲ್ಲ ಅನ್ನೋ ಒಂದು ಆ ದುರಹಂಕಾರದಿಂದ ಹೆಚ್ಚು ನೀರನ್ನ ಸುಮ್ಮನೆ ಸುರ್ಕೊಳ್ತಾ ಇರ್ತಾಳೆ. ಆ ಕಶ್ಮಲವನ್ನು, ಆ ಕೆಸರನ್ನು ತೊಳ್ಕೊಂಡಿರೋದಿಲ್ಲ. ನೀರು ಮಾತ್ರ ಖಾಲಿ ಆಗಿರುತ್ತೆ, ಕೆಸರು ಹೋಗಿರೋದಿಲ್ಲ. ಇವಳು ಕಡಿಮೆ ನೀರಿನಲ್ಲೇನೆ ತನ್ನೆಲ್ಲ ಕೆಸರುಗಳನ್ನು ತೊಳ್ಕೊಂಡಿರ್ತಾಳೆ. ಆವಾಗ ಅವರು ತೀರ್ಪನ್ನು ಕೊಡ್ತಾರೆ, ನೋಡು ಅವಳು ಕಡಿಮೆ ನೀರಿಟ್ಟಿದ್ರು ಕೂಡ ಅವಳು ಸ್ವಚ್ಛವಾಗಿ ಬಂದಿದ್ದಾಳೆ ಅಂದರೆ ಅವಳು ಶ್ರಮವನ್ನು ಹಾಕಿ ಅವಳು ಜೀವನವನ್ನು ಮಾಡ್ತಾಳೆ ಅನ್ನೋದು ತೋರಿಸುತ್ತೆ. ನಿನಗೆ ಹೆಚ್ಚಿದ್ರೂ ಕೂಡ ನೀನು ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ಲ ಅನ್ನೋದು ತೋರಿಸುತ್ತೆ. ಹಾಗಾಗಿ ನೀನು ಅವಳಿಗೆ ಕೊಡಬೇಕಾಗಿರೋ ಹಣದ ಜೊತೆಗೆ ದಂಡವನ್ನು ಸೇರಿಸಿ ಕೊಡಬೇಕು ಅಂತ ಹೇಳಿ ತೀರ್ಪನ್ನು ಕೊಡ್ತಾರೆ. ಅಂದರೆ ನಮಗೆ ಸಿಕ್ಕಿರ್ತಕ್ಕಂತಹ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಈ ರೀತಿ ಆಗುತ್ತೆ. ಹಾಗಾಗಿ ಒಂದು ನಮಗೆ ಸಿಕ್ಕಿರತಕ್ಕಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಸಾಧ್ಯವಾದರೆ ಬೇರೆಯವ್ರಿಗೂ ಕೂಡ ಉಪಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೃಷ್ಣಾರ್ಪಣಮಸ್ತು.